ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಪ್ರೀತಿಯ ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ನಡೆಯುತ್ತಿರುವಂತಹ ಒಂದು ವಿಷಯವಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ NEP ಎನ್ನುವಂಥದ್ದು. ಈ ನೀತಿಯು ಬಡವ, ದಲಿತ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಂತಹ ದುಷ್ಪರಿಣಾಮಗಳನ್ನು ಬೀರುತ್ತಿದೆ ಹಾಗೂ ಇದು ಸಂವಿಧಾನ ವಿರೋಧಿ ಕಾನೂನು ಹೇಗೆ ಎಂಬುದನ್ನು ವಿವರಿಸಿಕೊಡಲಿಕ್ಕಿದ್ದಾರೆ ಮಾಜಿ ವಿಧಾನಸಭಾ ಸದಸ್ಯರು, ಅತ್ಯಂತ ಸರಳ ಸಜ್ಜನಿಕೆಯ ಮೇಧಾವಿಯಾದಂತಹ YSV ದತ್ತ ಇವರುಗಳು. ಇವರಿಗೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರದ ಮೇಲೆ ಹೇರಿರುವುದೇ ಮೊಟ್ಟ ಮೊದಲಿಗೆ ಸಂವಿಧಾನ ಬಾಹಿರವಾಗಿರುವಂಥದ್ದು. ಕಾರಣ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನಿದೆ ಇದು ಹೊಸ್ತಲ್ಲ. ಈಗ ಇವರು ಹೇಳ್ತಾ ಇದ್ದಾರೆ ಶಿಕ್ಷಣದಲ್ಲಿ ಬದಲಾವಣೆ ಬೇಡವೆ, ಬದಲಾವಣೆಯೂ ಕೂಡ ಒಂದು ಜೀವನದ ಭಾಗ ಅನ್ನೋ ಥರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ನಮ್ಮ BJP ಸ್ನೇಹಿತರುಗಳು. ಆದರೆ ಬದಲಾವಣೆ ಯಾವಾಗಲೂ ಕೂಡ ಅದು ಸಕಾರಾತ್ಮಕವಾಗಿರಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡ್ಕೋಬೇಕು, ಎಲ್ಲರಿಗೂ ಕೂಡ ಅದು ಒಳ್ಳೆಯದನ್ನು ಮಾಡುವಂಥದ್ದಾದರೆ ಬದಲಾವಣೆ ಸ್ವಾಗತಾರ್ಹ. ಎಲ್ಲೋ ಒಂದು ಕಡೆಯಲ್ಲಿ ಅದು ಏಕಪಕ್ಷೀಯವಾಗಿ ಒಂದು ವರ್ಗ, ಒಂದು ಸಮುದಾಯದ ಹಿತವನ್ನು ಮಾತ್ರ ಕಾಪಾಡುವಂಥದ್ದು, ತನ್ಮೂಲಕ ಪರೋಕ್ಷವಾಗಿ ಅದರೊಳಗಡೆಯಲ್ಲಿ ಅಲ್ಪಸಂಖ್ಯಾತರು, ಬಡವರು, ಬಗ್ಗರು, ಕೂಲಿ ಕಾರ್ಮಿಕರು, ಹಳ್ಳಿಗಾರರು, ಹಿಂದುಳಿದ ಜಾತಿಯವರು ಇಂಥವ್ರಿಗೆ ಮಾರಕವಾಗುತ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ 10 ಬಾರಿ ಆ ಬದಲಾವಣೆ ಬೇಕೇ ಬೇಡವೆ ಅಂಥೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ. ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಏನು BJP ಸರ್ಕಾರ ದಿಢೀರ್ ಅಂಥೇಳಿ ತರಕ್ಕೆ ಹೊರತು, ಇದಕ್ಕೆ ಯಾಕೆ ಇದು ಸಂವಿಧಾನ ವಿರೋಧಿ ಇದ್ದರೆ, ಒಂದು, ಇದು ಸಂಸತ್ತಿನಲ್ಲಿ ಚರ್ಚೆ ಆಗೋಕ್ಕೆ ಅವಕಾಶವೇ ಆಗಲಿಲ್ಲ. ಇದನ್ನು ನೇರವಾಗಿ ರಾಷ್ಟ್ರದ ಮೇಲೆ ಹೇರಿದರು. ಅಷ್ಟೂ ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಈ ಥರದ ಒಂದು ನೀತಿನ ಸ್ವಯಂ ಪ್ರೇರಣೆಯಿಂದ ಏಕಪಕ್ಷೀಯವಾಗಿ ಕರ್ನಾಟಕ ಮಾಡಿ, ತಮಿಳುನಾಡು ಮಾಡಿ, ಪಶ್ಚಿಮ ಬಂಗಾಳ ಮಾಡಿ ಅಂತ ದಬ್ಬಾಳಿಕೆಯಿಂದ ಹೇರುವ ಅಧಿಕಾರನ ಸಂವಿಧಾನ ಮೋದಿ ಸರ್ಕಾರಕ್ಕೆ ಕೊಟ್ಟಿಲ್ಲ, ಯಾವುದೇ ಕೇಂದ್ರ ಸರ್ಕಾರಕ್ಕೂ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಈ ನಮ್ಮ ಸಂವಿಧಾನ ಹೇಳುತ್ತೆ ಶಿಕ್ಷಣ ಅನ್ನೋದು ಅದು ಕನ್ಕರೆಂಟ್ ಲಿಸ್ಟಲ್ಲಿದೆ ಅಂತ ಹೇಳುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಎರಡರ ಜಂಟಿ ವ್ಯವಸ್ಥೆಯಲ್ಲಿದೆ ಅಂತ ಹೇಳುತ್ತೆ. ಅಂದಮೇಲೆ ಇಂಥ ಒಂದು ರಾಜ್ಯ ಸರ್ಕಾರಕ್ಕೂ ಸಂಬಂಧಪಟ್ಟಿದೆ ಶಿಕ್ಷಣ ಅನ್ನೋದನ್ನು ಸಂವಿಧಾನ ಹೇಳಿರಬೇಕಾದ್ರೆ ರಾಜ್ಯ ಸರ್ಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ದಿಢೀರ್ ಅಂಥೇಳಿ ಎಲ್ಲರೂ ಜಾರಿಗೆ ತರಬೇಕು ಅನ್ನೋ ರೀತಿ ಒಳಗಡೆ ಹೇರಿರೋದು ಸಂವಿಧಾನ ಬಾಹಿರ. ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಇದ್ಯಾಗಿದೆಯಪ್ಪ ಅಂತಂದರೆ, ಅವರು ಸಂವಿಧಾನ ಬಾಹಿರವಾದ ಒಂದು ನೀತಿನ ಅಳವಡಿಸ್ತೀವಿ, ಹೇರಿಕೆ ಮಾಡಿದ್ದೀವಿ ಅಂತಂದರೆ, ಅವರು ಹೇರಿಕೆ ಮಾಡಿದ 24 ಗಂಟೆ ಒಳಗಡೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದಿದ್ದೀವಿ, ಮೋದಿಗೆ ನಾವಿದ್ದವರು ಬರೀ ನಮಸ್ಕಾರ ಮಾಡಲ್ಲ, ಕಾಲು ಮುಟ್ಟಿ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ, ಅವರು ನಿಂತ್ಕೊಂಡ್ರೆ ನಾವು ಬಗ್ಗುತ್ತೀವಿ ಅನ್ನೋ ಮಟ್ಟಕ್ಕೆ ನಮ್ಮ ಕರ್ನಾಟಕ ಸರ್ಕಾರ 24 ಗಂಟೆಯಲ್ಲಿ ಅದನ್ನು ಒಪ್ಕೊಂಡು ಜಾರಿಗೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಡ್ತು. ದುರಂತ ಅಂದರೆ ಇಂಥ ವಿಷಯಗಳ ಬಗ್ಗೆ ಸಾರ್ವಜನಿಕವಾಗಿ ಚಿಂತನ ಮಂಥನ ಆಗಬೇಕು. ನೂರಾರು ಸಂಘ ಸಂಸ್ಥೆಗಳು, ಸಾವಿರಾರು ಶಿಕ್ಷಕರು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂಥ ಇಂಥ ವಿಷಯನ 800 ಪುಟಗಳಿರುವಂಥ ಈ ಒಂದು ನೀತಿನ ಕನ್ನಡಕ್ಕೆ ಅನುವಾದಿಸಿ, ಉರ್ದುಗೆ ಅನುವಾದಿಸಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಂಚಬೇಕಾಗಿತ್ತು ಸರ್ಕಾರ. ಶಿಕ್ಷಣ ಸಂಸ್ಥೆಗಳು, ಅಧ್ಯಾಪಕರುಗಳು, ಶಿಕ್ಷಕರುಗಳು, ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ತಜ್ಞರು, ರಾಜಕೀಯ ಪಕ್ಷಗಳು ಎಲ್ಲರಿಗೂ ಕೊಟ್ಟು ಅದರ ಬಗ್ಗೆ ಚರ್ಚೆ ಮಾಡಿ, ವಿಚಾರ ಸಂಕಿರಣ ಮಾಡಿ
ಅಭಿಪ್ರಾಯಗಳನ್ನ ಹೇಳಿ ಪ್ಲಸ್ ಮೈನಸ್ ಪಾಯಿಂಟ್ಸ್ಗಳನ್ನ ಹೇಳಿ ಅಂತ ಹೇಳಿ ಆಮೇಲೆ ಅದರಲ್ಲಿರುವಂಥ ಲೋಪದೋಷಗಳನ್ನು ತಿದ್ದಿ ಮಾರ್ಪಾಡು ಮಾಡಿದರೆ ಅದು ನಿಜವಾಗ್ಲೂ ಕೂಡ ಒಪ್ಕೋಬಹುದಾಗಿತ್ತು. ಅಂಥ ಯಾವುದೇ ಪ್ರಕ್ರಿಯೆಗಳಿಗೆ ಅವಕಾಶ ಕೊಡದೆ ನೇರವಾಗಿ ಜಾರಿಗೆ ತಂದಿದ್ದಾರೆ. ಈಗ ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಒಳಗಡೆಯಲ್ಲಿ ಹೇಗೆ ಅದು ಮಾರಕವಾಗಿದೆ, ಹೇಗೆ ಅದರೊಳಗಡೆ ಲೋಪಗಳಿದೆ ಅನ್ನೋದನ್ನು ನಾವು 1, 2, 3 ಅಂತ ನಾವು ಪಟ್ಟಿ ಮಾಡ್ಬೋದು. ಆದರೆ ಪಟ್ಟಿ ಮಾಡೋಕ್ಕೆ ಹೋದ ತಕ್ಷಣವೇ ನಿನ್ನೆ ನನಗೆ ಆಶ್ಚರ್ಯ ಆಗುತ್ತೆ. ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋ ಸಂದರ್ಭದೊಳಗಡೆ ನಾಚಿಕೆ ಇಲ್ಲದೆ, ಮುಲಾಜಿಲ್ಲದೆ ಅವ್ರು ಧೈರ್ಯವಾಗಿ ಬಸವರಾಜ ಬೊಮ್ಮಾಯಿಯವರ ಆದಿಯಾಗಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಹೇಳ್ತಾರೆ, ಹೌದ್ರಿ ನಾವು RSS ತೇ ಮಾಡಿದ್ದೀವಿ. ಏನೀಗ RSS ಅಂದರೆ ರಾಷ್ಟ್ರೀಯವಾದಿ ಅಂತ ಹೇಳಿದ್ದಾರೆ. 100ಕ್ಕೆ 100 ನಮ್ಮ ಇದಕ್ಕೆ ಖಂಡತುಂಡ ವಿರೋಧ ಇದೆ. RSS ರಾಷ್ಟ್ರೀಯವಾದಿ ಅಲ್ಲ, RSS ಹಿಂದೂವಾದಿ. ಇದಕ್ಕೆ ನಮ್ಮ ಧಿಕ್ಕಾರ ಇದೆ. ಹಿಂದೂವಾದಿ ಅಂದರೆ ನಾವು ಹಿಂದೂಗಳ ವಿರೋಧವೇ? ನಾನೂ ಹಿಂದೂನೇ. ಆದರೆ ಬಹುತ್ವ ಸಂಸ್ಕೃತಿಯ ಈ ದೇಶದ ಒಳಗಡೆಯಲ್ಲಿ ಮುಸಲ್ಮಾನರು, ಪಾರಸೀಕರು, ಕ್ರೈಸ್ತರು, ಜೈನರು ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅನ್ನುವಂಥ ಒಂದು ಬಹುತ್ವ ಸಂಸ್ಕೃತಿಯನ್ನು ಒಪ್ಕೊಂಡು ಬಂದಿರುವ ಈ ದೇಶದ ಒಳಗಡೆಯಲ್ಲಿ ನೀವು ಒಂದು ಧರ್ಮದ ವಕ್ತಾರರಾಗಿ ಮೂಲಭೂತವಾದಿಗಳ ಥರ ವರ್ತನೆ ಮಾಡುವಂಥದ್ದಿದೆಯಲ್ಲ, ಇದಕ್ಕೆ ನಮ್ಮ ಖಂಡತುಂಡ ವಿರೋಧ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಮಹಾರಾಷ್ಟ್ರದಿಂದ ಪಶ್ಚಿಮ ಬಂಗಾಳದವರೆಗೆ ಆಯಾಯ ನೆಲದ ಸೊಗಡಿದೆ, ಅವ್ರದ್ದೇ ಆದ ಸಂಸ್ಕಾರಗಳಿದೆ, ಅವ್ರದ್ದೇ ಆದ ಆಚಾರ ವಿಚಾರಗಳಿದೆ, ಅವ್ರದ್ದೇ ಆದಂಥ ಭಾಷೆಗಳಿದೆ, ಪ್ರಾದೇಶಿಕ ಅಸ್ಮಿತೆಗಳಿದೆ. ಇದನ್ನು ನೀವು ರಾಷ್ಟ್ರೀಯತೆಯ ಲಾಂಛನದ ಅಡಿಯಲ್ಲಿ ನೀವು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಯತ್ನ ಮಾತ್ರ RSS ನಿರಂತರವಾಗಿ ಮಾಡ್ತಾಯಿದೆ. ಅದರಲ್ಲೂ ಮೋದಿಯವರು ಭಾರತ ದೇಶದ ಪ್ರಧಾನಿಯಾದ ಮೇಲೆ ಎಲ್ಲ ಕಡೆ ಒಂದು ರೀತಿ ಒಂದು ತಂತ್ರಗಾರಿಕೆಯನ್ನು ಅವಲಂಬಿಸ್ತಾ ಇದ್ದಾರೆ. ನಮ್ಮ ಯುವಜನತೆ ಎಲ್ಲೋ ಒಂದು ಕಡೆ ದಿಢೀರ್ ಅಂಥೇಳಿ ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಇದು ದುರಂತದ ಸಂಗತಿ. ಏನಪ್ಪ ಅಂದರೆ ಒಂದೇ ದೇಶ ಒಂದೇ ತೆರಿಗೆ, GST ತಂದರು. GST ಅದರ ಮಾರಕ ಅರ್ಥ ಆಗ್ತಾ ಇಲ್ಲ, ಅದರ ದೂರಗಾಮಿ ದುಷ್ಪರಿಣಾಮ ಗೊತ್ತಾಗ್ತಾ ಇಲ್ಲ. ಒಂದೇ ತೆರಿಗೆ ಭಾಳ ಚೆನ್ನಾಗಿದೆ ಅಂದ್ವಿ. ಒಂದೇ ದೇಶ ಒಂದೇ ಆಧಾರ್ ಕಾರ್ಡ್ ಅಂದರು, ಭಾಳ ಚೆನ್ನಾಗಿದೆ ಅಂದ್ವಿ. ಬರ್ತಾ ಈ ಒಂದೇ ಅನ್ನೋದು ಹೇಗಾಗುತ್ತೆ ಅಂದರೆ ಒಂದೇ ದೇಶ ಒಂದೇ ತೆರಿಗೆ, ಒಂದೇ ದೇಶ ಒಂದೇ ಐಡೆಂಟಿಟಿ ಕಾರ್ಡು, ಒಂದೇ ದೇಶ ಒಂದೇ ಸಂಸ್ಕೃತಿ, ಒಂದೇ ದೇಶ ಒಂದೇ ಪಕ್ಷ, ಒಂದೇ ದೇಶ ಒಬ್ಬನೇ ವ್ಯಕ್ತಿನೂ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿಗೆ ಅಂತಿಮವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಂದು ಒಂದು ಸರ್ವಾಧಿಕಾರಿ ಏಕವ್ಯಕ್ತಿ ಸರ್ಕಾರವನ್ನು ತರುವಂಥ ಒಂದೇ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥ ಚೌಕಟ್ಟನ್ನು ಬಲವಂತವಾಗಿ ಜನತಂತ್ರದ ಮುಸುಕಿನಲ್ಲಿ ಹೇರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದರ ಒಂದು ಭಾಗನೇ ಈ ರಾಷ್ಟ್ರೀಯ ಶಿಕ್ಷಣ ನೀತಿ. ನೋಡಿ, ನಮಗೆ ಯಾಕೆ ಅನುಮಾನ ಬರುತ್ತೆ ಅಂದರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಜೊತೆಗೇ ಕೇಂದ್ರ ಸರ್ಕಾರ ಇನ್ನೊಂದು ಮಾಡಿದೆ, ಇತಿಹಾಸ ಮರುಸಂಶೋಧನಾ ಮಂಡಳಿ ಅಂತ ಒಂದು ಮಾಡಿದೆ. ಆ ಇತಿಹಾಸ ಮರುಸಂಶೋಧನಾ ಮಂಡಳಿ ಅಂದರೆ ನಮ್ಮ ಭಾರತ ದೇಶದ ಇತಿಹಾಸವನ್ನು ಮತ್ತೊಮ್ಮೆ ನಾವು ಸಂಶೋಧನೆ ಮಾಡಿ ಪರಿಷ್ಕರಿಸ್ತೀವಿ ಅನ್ನುವಂಥ ಒಂದು ಮಂಡಳಿ. ಆದರೂ ತುಂಬ RSSನವ್ರನ್ನೇ ತುಂಬಿದ್ದಾರೆ. ಅವರಷ್ಟೇ ಅಲ್ಲ, ಅವರಲ್ಲಿ ಬಹುತೇಕರು ಬ್ರಾಹ್ಮಣರೇ ಇದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಈಗ ನಮ್ಮ ಇತಿಹಾಸನ ಮರು ಸಂಶೋಧನೆ ಮಾಡ್ತೀವಿ ಅಂದರೆ ಏನಾಗಬಹುದು ಅನ್ನುವ ಕಲ್ಪನೆ ನಮಗಿರಬೇಕು. ಹಿಂದೆ RSSನ ವಕ್ತಾರರ ಥರ ಒಬ್ಬ ಇತಿಹಾಸ ತಜ್ಞರಿದ್ದರು, PN ವೋಕ್ ಅಂತ. ಆ PN ವೋಕ್ನ ಈ RSSನವರು ತಮ್ಮ ಮುಖವಾಣಿಯಾಗಿ ಇಟ್ಕೊಂಡಿದ್ರು. ಅವರೇನು ಮಾಡೋರು ಅಂದರೆ ಈ ಭಾರತದ ಇತಿಹಾಸನ ಪುನರ್ವ್ಯಾಖ್ಯಾನ ಮಾಡ್ತೀನಿ ಅಂತ ಹೊರಡ್ತಾ ತಾಜ್ ಮಹಲ್, ಅದು ಮುಸಲ್ಮಾನರ ನಾವು ಅಂದ್ಕೊಂಡಿದ್ದೀವಿ, ನಾವು ಖುಷಿ ಪಡ್ತೀವಿ. ತಾಜ್ ಮಹಲ್ ಅಂದರೆ ಶಹಜಹಾನ್ ಮತ್ತು ಮಮತಾಜಳ ಪ್ರಣಯದ ಸಂಕೇತರ ಅತ್ಯದ್ಭುತ ಸ್ಮಾರಕ ಅಂತ ನಾವು ಓದಿರೋ ಇತಿಹಾಸ, ನಾವು ಮೆಚ್ಕೊಂಡಿರೋ ಇತಿಹಾಸ, ನಾವು ಇಷ್ಟಪಡೋ ಇತಿಹಾಸ, ಮುಂದುವರಿಯಬೇಕಾದ ಇತಿಹಾಸ. ಅಂಥದ್ದನ್ನು PN ವೋಕ್ ಅನ್ನುವ RSS ಮುಖವಾಣಿಯ ಇತಿಹಾಸ ತಜ್ಞ ತಾಜ್ ಮಹಲ್ ಅಲ್ಲ,
ಅದು ತೇಜೋ ಮಹಲ್ಲು, ಅದು ಈಶ್ವರನ ದೇವಸ್ಥಾನ ಅಂತ ಹೇಳಕ್ಕೆ ಹೊರಟ್ಬಿಟ್ರು. ಹಾಗೆಯೇ ಅನೇಕ ಇತಿಹಾಸವನ್ನು ತಿರುಚುವಂಥ, ಟ್ವಿಸ್ಟ್ ಮಾಡುವಂಥ ಪ್ರಯತ್ನ ಮಾಡಿದರು. ಈಗ ನಮ್ಮ ಟಿಪ್ಪು ಸುಲ್ತಾನ್ನ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ರಾಷ್ಟ್ರದ್ರೋಹಿ ಅನ್ನೋ ಮಟ್ಟಕ್ಕೆ ತಂದಿಟ್ಕೊಂಡ್ಬಿಟ್ಟಿದ್ದಾರೆ, ವಿದ್ರೋಹಕ ಶಕ್ತಿ ಅನ್ನೋ ಮಟ್ಟಕ್ಕೆ ತಂದಿದ್ದಾರೆ. ಇಂಥ ಇತಿಹಾಸ ಸಂಶೋಧನಾ ಮಂಡಳಿ, ಇಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪಠ್ಯಕ್ರಮ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಓದುವ ಪುಸ್ತಕಗಳಲ್ಲಿ ನಾಳೆ ನಮ್ಮ ಶಹಜಹಾನ್ ಇರೋದಿಲ್ಲ, ಮಮತಾಜ್ ಇರೋಲ್ಲ, ತಾಜ್ ಮಹಲ್ ಇರೋಲ್ಲ, ಟಿಪ್ಪು ಸುಲ್ತಾನ್ ಇರೋದಿಲ್ಲ. ನಮ್ಮ ನೆಹರು ಸರ್ಕಾರದ ಒಳಗಡೆ ಸ್ವಾತಂತ್ರ್ಯ ಬಂದ ತಕ್ಷಣವೇ ಪ್ರಪ್ರಥಮ ಶಿಕ್ಷಣ ಮಂತ್ರಿ ಯಾರೋ ನಮ್ಮ ಕಲಾಂ ಆಜಾದ್ ಅವರಿದ್ದರು. ಅಂಥ ಪುಣ್ಯಾತ್ಮರುಗಳಿದ್ದವ್ರ ಹೆಸರುಗಳೆಲ್ಲ ಬಿಟ್ಟು ಹೋಗುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ರಾಷ್ಟ್ರೀಯ ಶಿಕ್ಷಣ ನೀತಿನ ನಾವು ಸ್ಪಷ್ಟವಾಗಿ ಹೇಳ್ಕೊಂಬರೋದರೆ, ಒಂದು, ರಾಷ್ಟ್ರೀಯ ಶಿಕ್ಷಣ ನೀತಿ ಏಕಪಕ್ಷೀಯವಾಗಿ ಸಂವಿಧಾನ ಬಾಹಿರವಾಗಿ ಹೇರಲ್ಪಟ್ಟಿರುವಂಥದ್ದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದರೊಳಗಡೆ ಬಹುತ್ವ ಸಂಸ್ಕೃತಿಯನ್ನು ಕೊಂದು ನಮ್ಮ ಒಂದೇ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಪ್ರಯತ್ನ ಎರಡನೇದು. ಮೂರನೇದು, ಇದರೊಳಗಡೆಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಹಳ್ಳಿಗಾಡಿನ ಬಡ ಮಕ್ಕಳುಗಳನ್ನು ಒಂದು ರೀತಿಯಲ್ಲಿ ಶಿಕ್ಷಣದಿಂದ ದೂರ ಇಡೋ ಪ್ರಯತ್ನ ಆಗುತ್ತೆ. ಈಗ ನಮ್ಮ ಹಳ್ಳಿಗಾಡಿನಲ್ಲಿ ಕೂಲಿ ನಾಲಿ ಮಾಡೋರು, ಆಟೋ ರಿಕ್ಷಾ ಓಡಿಸೋರು, ಅಥವಾ ಬೇರೆ ಪಂಚರ್ ಅಂಗಡಿನಲ್ಲಿ ಕೆಲಸ ಮಾಡುವಂಥವ್ರು, ಅದರಿಂದಲೇ ಹೊಟ್ಟೆಪಾಡು ಮಾಡುವಂಥ ತಂದೆ ತಾಯಿಗಳು ಯಾರಿದ್ದಾರೆ, ಇವತ್ತು ಅವರ ಮಕ್ಕಳುಗಳಿಗೆ ರಾಷ್ಟ್ರೀಯ ಶಿಕ್ಷಣದೊಳಗಡೆಯಲ್ಲಿ ಪರಿಪೂರ್ಣವಾದ ಸಿಗುತ್ತಾ ಅನ್ನೋದು ನೋಡೋಣಂತೆ. ಈಗ 3 ವರ್ಷ ಇದ್ದ ಡಿಗ್ರಿನ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ 4 ವರ್ಷಕ್ಕೆ ಮಾಡಿದ್ದಾರೆ. ಆಯ್ತಪ್ಪ, 4 ವರ್ಷಕ್ಕೆ ಮಾಡಿದ್ದೀರಿ. 6 ಸೆಮಿಸ್ಟರ್ ಇದ್ದಿದ್ದನ್ನು 8 ಸೆಮಿಸ್ಟರ್ ಮಾಡಿದ್ದೀರ. ಆದರೆ ಆ 8 ಸೆಮಿಸ್ಟರ್ ಒಳಗಡೆ ಯಾವ ಥರ ಮಾಡಿದ್ದೀರಾ, ಒಂದೊಂದು ವರ್ಷಕ್ಕೇ ಒಬ್ಬ ಹುಡುಗರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ದೀರ. ಅಂದರೆ ಹಿಂದೇನಿತ್ತು, 3 ವರ್ಷ ಅವನು ಒಂದು ವಿಷಯದ ಮೇಲೆ ಪರಿಪೂರ್ಣನಾಗಿ ಅವನು ಪರಿಣಿತನಾದ ಮೇಲೆ ಅವನಿಗೆ ಗ್ರ್ಯಾಜುಯೇಟ್ ಅಂತ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬರ್ತಾಯಿತ್ತು. ಈಗ ಅವನು ಫಿಸಿಕ್ಸ್ ಅದರೊಳಗಡೆ ಪರಿಣಿತ ಪಡ್ಕೊಂಡು ಬರೋನು, ಕೆಮಿಸ್ಟ್ರಿ ಪರಿಣಿತಿ ಪಡ್ಕೊಂಡು ಬರೋನು, ಮ್ಯಾಥಮೆಟಿಕ್ಸ್ ಪರಿಣಿತಿ ಪಡ್ಕೊಂಡು ಬರೋನು, ಹಿಸ್ಟರಿ ಪರಿಣಿತಿ ಪಡ್ಕೊಂಡು ಬರೋನು. ಒಂದು ಸಬ್ಜೆಕ್ಟನ್ನು 3 ವರ್ಷ ಅವನು ಅಭ್ಯಾಸ ಮಾಡಿ ಅದರ ಎಲ್ಲ ಮಗ್ಗಲುಗಳನ್ನು ತಿಳ್ಕೊಂಡು ಅವನು ಹೊರಗಡೆ ಬರೋನು. ಈಗ ನೀವು ಮಾಡಿರೋದು ಯಾವ ಥರ ಇದೆ ಅಂದರೆ, ಒಂದೊಂದು ವರ್ಷಕ್ಕೆ ಒಂದೊಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ. ಇದರ ಹುನ್ನಾರ ಏನು ಅಂದರೆ, ನಮ್ಮ ಹಳ್ಳಿಗಾಡಿನ ಮಕ್ಕಳುಗಳು, ಬಡವರಗಳ ಮಕ್ಕಳುಗಳು, ಬಡ ಅಲ್ಪಸಂಖ್ಯಾತರುಗಳ ಮಕ್ಕಳುಗಳು ಯಾರೂ ಗ್ರ್ಯಾಜುಯೇಟ್ ಆಗಬಾರ್ದು ಅನ್ನೋ ಥರ ಪ್ಲ್ಯಾನ್ ಮಾಡಿದ್ದೀರ. ಅದರ ಉದ್ದೇಶ ಏನು ಅಂದರೆ, ಮೊದಲೇ ನಮ್ಮ ಮಕ್ಕಳು ಗ್ರ್ಯಾಜುಯೇಟ್ ಅನ್ನೋ ಮಟ್ಟಕ್ಕೆ ಹೋಗೋದೇ ಕಷ್ಟ ಇತ್ತು. ಈಗ ಅವರಲ್ಲಿ ಒಂದು ಆಸೆ ತೋರಿಸ್ತಾ ಇದ್ದೀರ, ಚಾಕ್ಲೇಟ್ ಕೊಟ್ಟಂಗೆ. ಏನು ಚಾಕ್ಲೇಟು ಅಂದರೆ, 1 ವರ್ಷ ಓದ್ಬಿಡೋ, ನಿಂಗೊಂದು ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ ಅಂತ. ಅಂದರೆ ನಮ್ಮ ಮಕ್ಕಳುಗಳು ಯಾವ ಪರಿಪೂರ್ಣತೆಯೂ ಪಡ್ಕೊಳ್ಳೋಕ್ಕಾಗಲ್ಲ. 1 ವರ್ಷಕ್ಕೆ ಹೋಗಿ ಒಂದು ಸರ್ಟಿಫಿಕೇಟ್ ತಗೊಂಡು ಮನೆಗೆ ಬಂದು ಅರಬರಿಕೆಯಾಗಿ ಬದುಕನ್ನು ಸಾಗಿಸುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿ ನಮ್ಮ ಮಕ್ಕಳ ಭವಿಷ್ಯವನ್ನು ಕೊಲ್ತಾ ಇದ್ದೀರ. ಹೋಗಲಿ, ಆ 1 ವರ್ಷದ ಸರ್ಟಿಫಿಕೇಟು ಯಾವ ಥರ ಕೊಡ್ತಾ ಇದ್ದೀರಾ? ಒಂದು ವಿಷಯದ ಪರಿಪೂರ್ಣತೆ ಬರುತ್ತಾ? ಇಲ್ಲ. ನೀವೇನು ಮಾಡ್ತಾಯಿದ್ದೀರಾ ಅಂತಂದರೆ, ಈಗ ಉದಾಹರಣೆಗೆ ತಾಂತ್ರಿಕತೆ ಅಂದರೆ ಏನಪ್ಪ, ನಾವು ಯಾವುದೋ ಒಂದು ವಿಷಯದ ಮೇಲೆ ತಂತ್ರಗಾರಿಕೆ ಮಾಡ್ಕೋಬೇಕು. ಈಗ ಮೆಕ್ಯಾನಿಕಲ್ ಅಂತ ಅಂದರೆ, ಮೆಕ್ಯಾನಿಕಲ್ ಅಂದರೆ ಯಾಂತ್ರಿಕ ವಿಷಯಗಳನ್ನ ಕಲ್ತ್ಕೋಬೇಕು ಅಂತೀರಿ. ಈಗ ಅದರೊಳಗಡೆ ವಿಷಯ ಇದೆ, ನೀವು ಯಾವ ಥರ ಮಾಡ್ತಾಯಿದ್ದೀರಾ? ಆ ಯಾಂತ್ರಿಕತೆಗಳನ್ನ ಹೊಡಿತಾ ಇದ್ದೀರಾ. 1 ವರ್ಷಕ್ಕೆ ಬರೀ ನೀವಿದ್ದವರು ಸೈಕಲ್ಲಿನ ಚಕ್ರಗಳಲ್ಲಿ ಕಲ್ತ್ಕೊಳ್ಳೋದು, ಇನ್ನು 2ನೇ ವರ್ಷಕ್ಕೆ ಕಾರಿನ ಚಕ್ರಗಳನ್ನು ಓದ್ಕೊಳ್ಳೋದು, 3ನೇ ವರ್ಷಕ್ಕೆ ನೀವು ಲಾರಿ ಚಕ್ರಗಳನ್ನು ಓದ್ಕೊಳ್ಳೋದು, 4ನೇ ವರ್ಷಕ್ಕೆ ಟೈರಿನ ಬಗ್ಗೆ ಓದ್ಕೊಳ್ಳೋದು ಅಂತ ಮಾಡಿದ್ದೀರ. ನೆಟ್ಟಿಗೆ ಅವನಿಗೆ ಇಡೀ ಸಮಗ್ರವಾದ ಯಂತ್ರದ ವಾಹನದ ಕಲ್ಪನೆ ಬರೋದಿಲ್ಲ. ಬರೀ ಆ ವಾಹನದ ಒಂದು ಬಿಡಿ ಭಾಗ 1 ವರ್ಷಕ್ಕೆ ಅಷ್ಟಕ್ಕೆ ಮುಗಿಸ್ಕೊಂಡು ಆಚೆಗೆ ಬಂದರೆ ಅವನು ಯಾವ ಪರಿಣಿತಿ ಪಡಿತಾನೆ, ಯಾವುದರೊಳಗಡೆ ಸಾಧನೆ ಮಾಡ್ತಾನೆ? ಇದು ಒಂದು ರೀತಿ ದೋಷದ್ದು. ಅದರಷ್ಟೇ ಅಲ್ಲ,
ಅದರೊಳಗಡೆಯಲ್ಲಿ ನಮ್ಮ ಮಾತೃಭಾಷೆ ಕನ್ನಡ ಇರ್ಬೋದು, ನಮ್ಮ ತಾಯಿ ಭಾಷೆ ಉರ್ದು ಇರ್ಬೋದು, ನಮ್ಮ ತಾಯಿ ಭಾಷೆ ತುಳು ಇರ್ಬೋದು, ಇವುಗಳೆಲ್ಲವನ್ನೂ ಕೂಡ ಕಲಿಸುವಂಥ ವ್ಯವಸ್ಥೆ ಇಲ್ಲ. ಅವುಗಳನ್ನು ನೀವು ಹತ್ತಿಕ್ಕಿ ಪರೋಕ್ಷವಾಗಿ ಹಿಂದಿಯನ್ನು ಅದರ ಮೇಲೆ ಹೇರುವಂಥ ಸನ್ನಾಹನೂ ಕೂಡ ಈ ಸೆಮಿಸ್ಟರ್ ಸ್ಕೀಮ್ ಒಳಗಡೆ ನೀವು ಅಳವಡಿಕೆ ಮಾಡಿದ್ದೀರ. ಇದು ಇನ್ನೊಂದು ದೋಷ. ನೆಕ್ಸ್ಟು ಸಾಮಾಜಿಕ ನ್ಯಾಯ ಇದೆಯಾ ಅಂತ ನೋಡಿದರೆ ನಮ್ಮ ಹಿಂದುಳಿದ ವರ್ಗಗಳ, ಹಿಂದುಳಿದ ಜಾತಿಗಳ, ಅಲ್ಪಸಂಖ್ಯಾತ ವರ್ಗಗಳ, ದಲಿತರ ಮಕ್ಕಳುಗಳಿಗೆ ಇದರೊಳಗಡೆ ಅವಕಾಶ ಸಿಗದ ಹಾಗೆ ಮಾಡಿದ್ದೀರ. ಅವರಿಗೆ ನೀವು ಎಂಥ ಸಿಸ್ಟಮ್ ಮಾಡಿದ್ದೀರಪ್ಪ ಅಂದರೆ ಬಹುಶಿಸ್ತೀಯ ಶಿಕ್ಷಣವನ್ನು ಕೊಡ್ತೀವಿ, ಮಲ್ಟಿ ಡಿಸಿಪ್ಲಿನ್ ಎಜುಕೇಷನ್ ಅಂತ ಹೇಳ್ತಾ ಇದ್ದೀರ. ಈ ಬಹುಶಿಸ್ತೀಯ ಶಿಕ್ಷಣ ಕೊಡ್ತೀವಿ ಅಂತ ಅನ್ನೋದ್ರೊಳಗಡೆ ಅರ್ಥ ಏನಪ್ಪ ಅಂತಂದರೆ, ನೀವಿದ್ದವರು ನಾವು ಒಂದು ಸ್ಕೂಲ್ ಒಳಗಡೆಯಲ್ಲಿ ಅವನು ಒಬ್ಬ ಹುಡುಗ ಫಿಸಿಕ್ಸ್ ಓದಿದ್ರೆ ಫಿಸಿಕ್ಸ್ ಓದ್ತಾ ಇರೋನು ನನಗೆ ಫಿಸಿಕ್ಸ್ ಬೇಡ, ಹಿಸ್ಟ್ರಿ ಓದೋಣ ಅಂದರೆ ಹಿಸ್ಟ್ರಿ ಓದ್ಬೋದು, ಹಿಸ್ಟ್ರಿ ಓದೋನು ಬೇಜಾರಾದರೆ ಎಕನಾಮಿಕ್ಸ್ ಓದ್ಬೋದು. ಹಾಗೆ ನಾವು ಹುಡುಗನ ಮುಂದೆ ಆಪ್ಷನ್ಸ್ ಕೊಡ್ತಾ ಇದ್ದೀವಿ. ಹುಡುಗ ತನಗೆ ಇಷ್ಟವಾದನ್ನು ಕಲ್ತ್ಕೋಬೋದು ಅನ್ನೋಂಥ ವ್ಯವಸ್ಥೆ ಮಾಡಿದ್ದೀವಿ. ಯಾರು ಮಾಡಿದ್ರು ಇಂಥ ವ್ಯವಸ್ಥೆನ ಅಂತ ಬೆಂತಟ್ಕೊಂಡು ಈ ನೀತಿನ ಸಮರ್ಥನೆ ಮಾಡ್ಕೋತಾರೆ. ಆದರೆ ನಾವು ಯೋಚನೆ ಮಾಡಬೇಕು, ಇದು ಒಂದು ತಂತ್ರ, ಇದು ಒಂದು ಮೋಸ, ಇದು ಒಂದು ಹುನ್ನಾರ. ಇದು ಎಂಥ ಹುನ್ನಾರ ಅಂದರೆ ನಮ್ಮ ಮಕ್ಕಳುಗಳು ಯಾವುದನ್ನು ಕಲಿದಲೇ ಮನೇಲಿ ಕೂತ್ಕೋಬೇಕು ಅನ್ನುವಂಥ ಒಂದು ತಂತ್ರ ಇದರೊಳಗಡೆ ಅಳವಡಿಕೆಯಾಗಿದೆ. ಈಗ ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮ ಬಡವರ ಮಕ್ಕಳಲ್ಲಿ ಹೋಗೋದು, ಅಲ್ಪಸಂಖ್ಯಾತರ ಮಕ್ಕಳು ಓದಕ್ಕೆ ಹೋಗೋದೇ ಅಲ್ಲಿಗೆ, ದಲಿತರ ಮಕ್ಕಳು ಓದಕ್ಕೆ ಹೋಗೋದೇ ಅದಕ್ಕೆ, ಹಳ್ಳಿ ಮಕ್ಕಳು ಓದಕ್ಕೆ ಹೋಗೋದೇ ಅಲ್ಲಿಗೆ. ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜು. ಆ ಸರ್ಕಾರಿ ಕಾಲೇಜ್ಗಳಲ್ಲಿ ಬರೀ ಫಿಸಿಕ್ಸ್ ಸೈನ್ಸ್ ಹೇಳೋವೆ ಸೈನ್ಸ್ ಕಾಲೇಜ್ ಅಂತ ಇದೆ, ಆರ್ಟ್ಸ್ ಹೇಳೋವು ಆರ್ಟ್ಸ್ ಕಾಲೇಜ್ ಅಂತಿದೆ. ನೀವೇನು ಹೇಳ್ತಾ ಇದ್ದೀರಾ? ಸೈನ್ಸ್ ಬೇಕಾದ್ರೂ ಓದ್ಬೋದು, ಆರ್ಟ್ಸ್ ಬೇಕಾದ್ರೂ ಓದ್ಬೋದು, ಕಾಮರ್ಸ್ ಬೇಕಾದ್ರೂ ಓದ್ಬೋದು, ಹಾಗೆ ಮಾಡಿದ್ದೀವಿ ಅಂತ ಹೇಳ್ತೀರಾ. ಆದರೆ ಈ ವ್ಯವಸ್ಥೆನ ಅನುಷ್ಠಾನಕ್ಕೆ ತರೋದಕ್ಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀವು ವ್ಯವಸ್ಥೆ ಮಾಡುವಷ್ಟು ದುಡ್ಡಿದೆಯಾ? ನಿಮ್ಮಷ್ಟು ಶಿಕ್ಷಕರಿದ್ದಾರಾ? ಅಧ್ಯಾಪಕರುಗಳನ್ನು ಹಾಕೋಕ್ಕಾಗತ್ತಾ? ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ ಇದೆ, ಅಲ್ಲಿ ನಾಳೆ ದಿನ ಫಿಸಿಕ್ಸ್ ಪಾಠ ಹೇಳ್ಕೊಡೋಕ್ಕೆ ಮೇಷ್ಟ್ರು ಬೇಕು, ಲ್ಯಾಬೊರೇಟ್ರಿ ಬೇಕು. ಈ ವ್ಯವಸ್ಥೆ ಇದೆಯಾ? ಯಾವುದೋ ಒಂದು ಸೈನ್ಸ್ ಕಾಲೇಜ್ ಇದೆ, ಹಿಸ್ಟ್ರಿ ಎಕನಾಮಿಕ್ಸ್ ಹೇಳಬೇಕು, ಅಲ್ಲಿ ಮೇಷ್ಟ್ರುಗಳಿದ್ದಾರೆ. 3000 ಮೇಷ್ಟ್ರುಗಳನ್ನು ಇವತ್ತಿಗೂ ಸರ್ಕಾರ ದುಡ್ಡಿಲ್ಲ ಅಂತ ನೇಮಕ ಮಾಡಿಲ್ಲ. ಇದು ಸರ್ಕಾರಿ ಶಾಲೆಗಳ ಸ್ಥಿತಿ. ಅಂದರೆ ಅರ್ಥ ಏನಪ್ಪ ಅಂದರೆ, ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಈ ನಿಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿನ ಜಾರಿಗೆ ತರೋಕ್ಕಾಗಲ್ಲ. ನೀತಿ ಚೆನ್ನಾಗಿದೆ ಅಂತ ಹೇಳ್ತಾ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಬಡವರಿಗೆಲ್ಲ ಇಂಥ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತೀರಿ. ಆದರೆ ಬಡವರಿಗೆ ಸರ್ಕಾರಿ ಶಾಲೆಗಳಲ್ಲಿ ಕೊಡೋಕ್ಕೆ ವ್ಯವಸ್ಥೆ ಇರೋಲ್ಲ. ನಾಳೆ ಏನು ಹೇಳ್ತೀರಾ? ಸರ್ಕಾರಿ ಕಾಲೇಜುಗಳಲ್ಲಿ ಈ ವ್ಯವಸ್ಥೆಯನ್ನು ಮಾಡೋಕ್ಕಾಗೋದಿಲ್ಲವಾದ್ದರಿಂದ ಇದನ್ನೆಲ್ಲ ನಾವು ಶ್ರೀಮಂತರ ಕೈ ಕೊಡ್ತೀವಿ, ಖಾಸಗಿ ಸಂಸ್ಥೆಯವ್ರಿಗೆ ಕೊಡ್ತೀವಿ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡ್ತೀವಿ, ದುಡ್ಡಿನ ತೈಲಿ ಇರೋ ಬಂಡವಾಳಶಾಹಿಗಳಿಗೆ ಕೊಡ್ತೀವಿ. ಅವನು ಯಾರೋ ದೊಡ್ಡ ಇನ್ನು ಇಂಡಸ್ಟ್ರಿಯಲಿಸ್ಟೋ, ಯಾವನೋ ರಿಯಲ್ ಎಸ್ಟೇಟ್ ದಳಿನೋ, ಯಾವನೋ ಅಕ್ರಮ ಗಣಿಗಾರಿಕೆಯ ಕಾರ್ಪೊರೇಟೋ, ಯಾವನೋ ಬಂಡವಾಳಶಾಹಿ ಶ್ರೀಮಂತರಿಗೆ ಈಗಾಗಲೇ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಯದ್ವಾ ತದ್ವಾ ಡೊನೇಷನ್ನು. ಅಲ್ಲಿಗೆ ನಮ್ಮ ಬಡವರು ಹೋಗಲ್ಲ, ಅಲ್ಪಸಂಖ್ಯಾತರು ಹೋಗಲ್ಲ. ಈಗ ಪರೋಕ್ಷವಾಗಿ ನೀವು ಮೊದಲಿಗೆ ನೀತಿ ಅಂತ ಹೇಳಿ ಇದನ್ನು ಸರ್ಕಾರಿ ಮಟ್ಟದಲ್ಲಿ ಅನುಷ್ಠಾನ ತರೋಕ್ಕಾಗಲ್ಲ ಅಂತ 2ನೇ ಹಂತದಲ್ಲಿ ಹೇಳಿ, 3ನೇ ಹಂತದಲ್ಲಿ ಇವನ್ನೆಲ್ಲವನ್ನೂ ಖಾಸಗಿಯವರ ಕೈಗೆ ಒಪ್ಪಿಸೋದಕ್ಕೆ ಮಾಡ್ತಾ ಇರುವಂಥ ತಂತ್ರ ಮತ್ತು ಮೋಸದ ಹುನ್ನಾರ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿದೆ. ಹಾಗಾಗಿ ಶಿಕ್ಷಣದ ಖಾಸಗೀಕರಣವೂ ಕೂಡ ಇದರ ಹಿಂದಿದೆ. ಹಾಗಾಗಿ ಇದು ನಾನು ಆಗಲೇ ಹೇಳಿದ ಹಾಗೆ ರಾಷ್ಟ್ರೀಯ ಇತಿಹಾಸದ ಮರುಸಂಶೋಧನಾ ಮಂಡಳಿ ರಚನೆ ಮಾಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ನೀವು ಅನೌನ್ಸ್ ಮಾಡಿರೋದು ಒಂದಕ್ಕೊಂದು ಕೋಆರ್ಡಿನೇಟ್ ಮಾಡಿದ್ದೀರ, ನೀವು ಒಂದಕ್ಕೊಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದೀರ. ಹೇಗೆ ಅಂದರೆ ಶಿಕ್ಷಣದ ಒಳಗಡೆ ಖಾಸಗೀಕರಣ, ವ್ಯಾಪಾರೀಕರಣ ಜೊತೆಗೆ ಕೇಸರೀಕರಣನೂ ಮಾಡೋಕ್ಕೆ ಹೊರಟಿದೆ ಈ ಸರ್ಕಾರ. ಆ ಕಾರಣಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಪೂರ್ಣವಾಗಿ
ಬಡವರ ವಿರೋಧಿಯಾಗಿದೆ, ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ, ದಲಿತರ ವಿರೋಧಿಯಾಗಿದೆ, ಎಲ್ಲಕ್ಕಿಂತ ಮಿಗಿಲಾಗಿ ಸಂವಿಧಾನ ವಿರೋಧಿಯಾಗಿದೆ. ಈ ಏಕ ಸಂಸ್ಕೃತಿಯನ್ನು ನಮ್ಮ ದೇಶಕ್ಕೆ ಹೊಂದಿಕೆ ಆಗದೇ ಇರುವಂಥ ಸಂಸ್ಕೃತಿಯನ್ನು ಹೊಂದಿಸುವುದು ಅಂದರೆ ಪರೋಕ್ಷವಾಗಿ ಮತ್ತೊಂದು ಸಾರಿ ಹಿಂದೂ ಮೂಲಭೂತವಾದಿಗಳ ಬಹುದಿನಗಳ ಬಯಕೆಯಾಗಿದ್ದಂಥ ಒಂದೇ ಒಂದು ರಾಷ್ಟ್ರೀಯತೆ ಅನ್ನುವ ಹೆಸರಿನಲ್ಲಿ ಹಿಂದೂ ಸಂಸ್ಕೃತಿಯನ್ನು ಬಿತ್ತಿ ಧರ್ಮಗಳ ಮಧ್ಯೆ ಅಡ್ಡಗೋಡೆಗಳನ್ನು ಕಟ್ಟಿ ಮತ್ತಷ್ಟು ನಮ್ಮ ದೇಶವನ್ನು ವಿಭಜಿಸುವಂಥ ಒಂದು ಕಾರ್ಯಕ್ಕೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಪಠ್ಯವಾಗ್ತಾ ಇದೆ. ಹೆಸರಿಗೆ ಶಿಕ್ಷಣ ನೀತಿ ಅಂತ ದೊಡ್ಡ ಹೆಸರು ಕೊಟ್ಟಿದ್ದೀರಾ, ಒಳ್ಳೆಯ ಪಠ್ಯ ಕೊಡ್ತೀವಿ ಅಂತ ಹೇಳ್ತೀರಾ, ಒಳಗಡೆ ಈ ಕೆಟ್ಟ ತಂತ್ರಗಳ ಅಳವಡಿಕೆ ಆಗಿದೆ. ಇದರ ಬಗ್ಗೆ ವ್ಯಾಪಕವಾದ ಚರ್ಚೆ ಆಗಬೇಕು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಇದು ಆಗಬೇಕು ಅನ್ನೋದು ನನ್ನ ಬಯಕೆ. ಇವತ್ತು ನಮ್ಮ ಸುನ್ನಿ ವಿದ್ಯಾರ್ಥಿಗಳ ಸಂಘಟನೆ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, SSF ಇಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರೋದನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ ಮತ್ತು ಅಭಿನಂದಿಸ್ತೀನಿ. ನಾನಂತೂ ಕೂಡ ಒಬ್ಬನೇ ನನಗೆ ತ್ರಾಣ ಇರುವಷ್ಟು ಮೊನ್ನೆ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ನಾನೇ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರನ್ನೂ ಸೇರಿಸಿ ಇದರ ವಿರುದ್ಧವಾಗಿ ಮಾತಾಡ್ಕೊಂಡು ಬಂದ್ವಿ. ಹಾಗೆಯೇ ಶಿವಮೊಗ್ಗ ಒಳಗಡೆ ರೋಟ್ರಿ ಕ್ಲಬ್ನವ್ರನ್ನ ಸೇರಿಸ್ಕೊಂಡು ಅಲ್ಲೂ ಇದರ ವಿರುದ್ಧವಾಗಿ ನಾನು ಮಾತಾಡ್ಕೊಂಡು ಬಂದೆ. ಈಗ ಒಂದು 10 ದಿನಗಳ ಕೆಳಗೆ ಗುಲ್ಬರ್ಗಕ್ಕೆ ಹೋಗಿ ಅಲ್ಲೂ ಮಾತಾಡ್ಕೊಂಡು ಬಂದೆ. ನಾನು ಒಂದು ಒಂಟಿ ಕೈಯಲ್ಲಿ ಒಬ್ಬನಾಗಿ ಕೆಲಸ ಮಾಡ್ತಿದ್ದೆ. ನನಗೆ ಖುಷಿ ಆಗ್ತಾಯಿದೆ. 25,000 ಸದಸ್ಯರುಗಳ ಈ ಸಂಘಟನೆ ಇಂಥ ಒಂದು ಕಾರ್ಯ ತಗೊಂಡಿದೆ. ಇದಕ್ಕೆ ನಾವೆಲ್ಲ ಬೆಂಬಲ ಕೊಡಬೇಕು, ವ್ಯಾಪಕವಾದ ಚರ್ಚೆ ಆಗಬೇಕು. ಈ BJP ಸರ್ಕಾರದ ಮುಖವಾಡವನ್ನು ಕಳಚಿ ಇದರ ಹಿಂದಿರುವ ತಂತ್ರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ, ಜನಗಳಿಗೆ ಮನವರಿಕೆ ಮಾಡಿಕೊಡಬೇಕು. ಅಂಥ ಒಂದು ಪ್ರಯತ್ನ ನೀವು ಮುಂದಾಗಿದ್ದೀರಾ. ನಾನು ಸುಮ್ಮನೆ ಸ್ಥೂಲವಾಗಿ ಕೆಲವು ಅಂಶಗಳನ್ನು ಹೇಳಿದ್ದೀನಿ. ಇದರ 800 ಪುಟಗಳನ್ನು ಕೂಡ ಒಂದೊಂದು ಪುಟನೂ ಓದಬೇಕು. ಯಾಕೆಂದರೆ ಅದನ್ನು ಓದ್ತಾ ಇದ್ದರೆ ಹೇಗಿದೆ ಅಂದರೆ ಆ 800 ಪುಟಗಳ ಭಾಷೆ ಹೇಗೆ ಬಳಸಿದಾರಪ್ಪ ಅಂದರೆ ಅದ್ಭುತವಾದ ಭಾಷೆ ಬಳಸಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ ನಮ್ಮಂಥವ್ರು ಒಂದು ಸಲ ಭಾಳ ಚೆನ್ನಾಗಿದೆಯಲ್ಲ ಅಂತ ಅನ್ಬೇಕು, ಹಾಗನ್ನಿಸುತ್ತೆ. ಆದರೆ ಒಳಗಡೆ ಎಲ್ಲ ತುಂಬಿರೋದು ಒಂದೊಂದೇ ತಂತ್ರ ಇದೆ, ಒಂದೊಂದೇ ದೂರಗಾಮಿಯ ದುಷ್ಪರಿಣಾಮಗಳಿವೆ. ಇದನ್ನು ನಾವು ವ್ಯಾಪಕವಾಗಿ ಅಧ್ಯಯನ ಮೊದಲು ನಾವು ಮಾಡಬೇಕು. ಮಾಡಿದ್ದನ್ನು ನಾವು ಜನಗಳಿಗೆ ಸರಳವಾಗಿ ಜನಕ್ಕೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು. ಇಂಥ ಕೆಲಸಕ್ಕೆ SSF ಕೂಡ ಕೈ ಜೋಡಿಸ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಸರ್, ನೀವು ಹೇಳಿದ್ರಿ ಸರ್ಕಾರಗಳೇನು ಮಾಡ್ತಿಲ್ಲ, ಸರ್ಕಾರೇತರ ಸಂಘಟನೆಗಳೊಂದಿಗೆ ರಾಷ್ಟ್ರವ್ಯಾಪಿ ಚಿಂತನ ಮಂಥನಗಳನ್ನು ನಡೆಸ್ತಾ ಇಲ್ಲ ಅಂತ ನೀವು ಹೇಳಿದ್ರಿ. ನಮಗೆ ಗೊತ್ತಿರಬಹುದು ಸರ್ಕಾರಗಳು ಚಿಂತನ ಮಂಥನಗಳನ್ನು ನಡೆಸಿದೆ ಅಂತ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ. ಆದರೆ ಅಧ್ಯಯನಗಳು ಹೇಳುತ್ತಿರುವುದು ಸರ್ಕಾರ ಕೇವಲ ABVP ಮುಂತಾದ ಸಂಘಟನೆಗಳ ಒಂದಿಗೆ ಮಾತ್ರ, ಸರ್ಕಾರದ ಯೋಜನೆಗಳೊಂದಿಗೆ ಒಗ್ಗಿಕೊಳ್ಳುವಂತಹ ಸಂಘಟನೆಗಳೊಂದಿಗೆ ಮಾತ್ರವಾಗಿದೆ ಏನು ಮಾಡ್ತಿರೋದು, ಚಿಂತನ ಮಂಥನಗಳನ್ನು ನಡೆಸ್ತಿರೋದಂತ. ಅದರ ಕುರಿತು ನೀವೇನು ಹೇಳ್ತೀರಿ? 100% ನಿಜ. ABVP ಅವರು ಕರೆದಿದ್ದಾರೆ, ಒಂದಿಷ್ಟು ಬ್ರಾಹ್ಮಣ ವಿದ್ವಾಂಸಗಳನ್ನು ಕರೆದಿದ್ದಾರೆ. ಇವರು ಪರವಾಗಿ ಹೇಳುವಂಥ ವ್ಯಕ್ತಿಗಳನ್ನು ಕರೆಸಿ ವಿಚಾರ ಸಂಕಿರಣ ಮಾಡಿ ಅಶ್ವತ್ಥ ನಾರಾಯಣ ಮಿನಿಸ್ಟ್ರು ಮಾಡಿರೋ ಮೀಟಿಂಗ್ಗಳೆಲ್ಲ ಬರೀ ಅವೇ. ಅದರೊಳಗಡೆ ನಮ್ಮನ್ನು ಕರೆಸೋಲ್ಲ, ಬೇರೆಯವ್ರು ಕರೆಸ್ತಾರೆ, ಅವ್ರು ಪರ ಹೇಳೋರು ಕರೆಸ್ತಾರೆ. ನಾವು ತುಂಬ ಹೊತ್ತಿನಿಂದ ಶಿಕ್ಷಣದ ಕುರಿತು ಚರ್ಚೆ ನಡೆಸ್ತಾ ಇದ್ದೇವೆ. ರಾಷ್ಟ್ರೀಯ ಶಿಕ್ಷಣ ನೀತಿ, ಹೀಗೆ ಹಲವಾರು ಚರ್ಚೆಗಳು ನಡೆಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನನಗೆ ಕೇಳಲಿಕ್ಕಿರುವುದು ಶಿಕ್ಷಣದ ಪ್ರಧಾನ ಉದ್ದೇಶವೇನು ಎಂಬುದು ನಿಮ್ಮ ಮಾತುಗಳಲ್ಲಿ ಹೇಳುವುದಾದರೆ? ಶಿಕ್ಷಣ ಮೊದಲಿಗೆ ಏನಾಗಬೇಕು ಅಂತಂದರೆ ಮಾನವೀಯ ಮೌಲ್ಯಗಳನ್ನು ಕಲಿಸ್ಬೇಕು. ಶಿಕ್ಷಣ ಬರೀ ಫಿಸಿಕ್ಸ್ ಪಾಠ ಹೇಳೋದ್ರ ಅಷ್ಟಲ್ಲ, ಬರೀ ಹಿಸ್ಟ್ರಿ ಹೇಳ್ಕೊಡೋದಲ್ಲ. ಶಿಕ್ಷಣ ನಮಗೆ ಮಾನವೀಯ ಮೌಲ್ಯಗಳನ್ನು ಕಲಿಸ್ಬೇಕು. ಮನುಷ್ಯರ ಧರ್ಮ ಒಂದೇನೇ, ಮನುಷ್ಯರ ಮಧ್ಯೆ ಭೇದ ಭಾವಗಳು ಬೇಡ ಅನ್ನೋದನ್ನು ಕಲಿಸ್ಕೊಡ್ಬೇಕು. ಆದರೆ ದುರದೃಷ್ಟ ಏನಪ್ಪ ಅಂದರೆ ಹಿಂದೆ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇತ್ತು. ಇದು ಭಾಳ ವಿಪರ್ಯಾಸ, ಕಾಂಟ್ರಡಿಕ್ಟರಿ. ಹಿಂದೆ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇತ್ತು, ಎಜುಕೇಟೆಡ್ಡು ಭಾಳ ಕಮ್ಮಿ ಇದ್ದರು. ಆದರೆ ಒಂದು ಹಳ್ಳಿ ಒಳಗಡೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು ಖುಷಿಯಿಂದ ಒಟ್ಟಿಗೆ ಸೇರಿಕೊಂಡು ಆಚರಣೆ ಮಾಡೋರು. ಮೊಹರಂ ಬಂತು ಅಂದರೆ
ಹಿಂದೂಗಳು ಅದಕ್ಕೆ ಕಲ್ಸಕ್ಕರೆ ಸಾಂಬ್ರಾಣಿ ಎಲ್ಲದನ್ನು ಕೂಡ ಮುಸಲ್ಮಾನರಿಗೆ ಕೊಡೋರು. ಮುಸಲ್ಮಾನರು ಆ ಊರಿನ ಗ್ರಾಮ ದೇವತೆ ಹಬ್ಬದ ಒಳಗಡೆ ಅವರು ಪಾಲ್ಗೊಂಡು ಆಚರಣೆ ಮಾಡೋರು. ಅವರೆಲ್ಲ ಅಕ್ಷರ ಜ್ಞಾನ ಇತ್ತಿಲ್ಲ, ಆದರೆ ಹೃದಯದ ಜ್ಞಾನ ಇತ್ತು. ಈಗ ಶಿಕ್ಷಣ ಭಾಳ ವ್ಯಾಪಕವಾಗಿ ಬೆಳೆದು ಎಲ್ಲ ಎಜುಕೇಟೆಡ್ ಆಗಿದ್ದೀವಿ. ಎಜುಕೇಟೆಡ್ಗಳೇ ಈಗ ಅಮಾನುಷವಾಗಿದ್ದಾರೆ, ಅಮಾನವೀಯವಾಗಿದ್ದಾರೆ. ಅವರೇ ಮನುಷ್ಯರನ್ನು ಧಾರ್ಮಿಕವಾಗಿ ದ್ವೇಷ ಮಾಡೋ ಸ್ಥಿತಿ ಬಂದಿದ್ದಾರೆ. ಶಿಕ್ಷಣ ಯಾವಾಗಲೂ ಕೂಡ ಮನುಷ್ಯತ್ವ, ಮಾನವೀಯ ಮೌಲ್ಯಗಳನ್ನು ಬಿತ್ತುವಂಥ ಪ್ರಗತಿಪರವಾದ ಆಲೋಚನೆಗಳನ್ನು ಹೇಳುವಂಥದ್ದಾಗಿರಬೇಕು. ನಮ್ಮ ಸಂವಿಧಾನ ಹೇಳುತ್ತೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ಈಕ್ವಾಲಿಟಿ, ಲಿಬರ್ಟಿ, ಫ್ರ್ಯಾಟರ್ನಿಟಿ ಅಂತ ಹೇಳುತ್ತೆ. ಜೊತೆಗೆ ಹೇಳುತ್ತೆ ಸೈಂಟಿಫಿಕ್ ಟೆಂಪರ್ ಅಂತ ಹೇಳುತ್ತೆ. ವೈಜ್ಞಾನಿಕವಾದ ವಿಚಾರ, ಪ್ರಗತಿಪರವಾದ ಆಲೋಚನೆ, ಸಹೋದರತ್ವ, ಸಮಾನತೆ, ಸ್ವಾತಂತ್ರ್ಯ, ಇದನ್ನು ನಮ್ಮ ಸಂವಿಧಾನ ಶಿಕ್ಷಣ ಕಲಿಸ್ಬೇಕು ಅಂತ ಹೇಳುತ್ತೆ. ಆದರೆ ಈ ಶಿಕ್ಷಣ ಮನುಷ್ಯರಿಗೆ ಸಮಾನತೆ ಕಲಿಸ್ತಾ ಇಲ್ಲ, ಅಸಮಾನತೆಯನ್ನು ಬೆಳೆಸ್ತಾ ಇದೆ. ಈ ಶಿಕ್ಷಣ ಪ್ರಗತಿಪರವಾಗಿ ಆಲೋಚನೆ ಮಾಡೋದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಈ ಶಿಕ್ಷಣ ನೀತಿ ನಮ್ಮನ್ನು ಒಂದೇ ಸಂಪ್ರದಾಯದ ಕಡೆಗೆ ಕಟ್ಟಿ ಹಾಕೋ ಕೆಲಸ ಮಾಡ್ತಾ ಇದೆ. ಅದರಿಂದಲೇ ಶಿಕ್ಷಣ ಅನ್ನೋದಕ್ಕೆ ಅರ್ಥ ಬೇರೆ ಇದೆ ಸಂವಿಧಾನದ ಭಾಷೆಯಲ್ಲಿ, ಇವ್ರ ಭಾಷೆಯಲ್ಲಿ ಬೇರೆ ಇದೆ. ಇದು RSS ಭಾಷೆ, ನಾವು ಹೇಳೋದು ಸಂವಿಧಾನದ ಭಾಷೆ. ನೀವು ಹೇಳಿದಂತೆ ಶಿಕ್ಷಣದ ಪ್ರಧಾನ ಉದ್ದೇಶ ಮಾನವನಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದಾಗಿದೆ. ನಾವು ಆಧುನಿಕ ಶಿಕ್ಷಣವನ್ನು ನೋಡುವುದಾದರೆ ಆಧುನಿಕ ಶಿಕ್ಷಣವು ಎಷ್ಟರ ಮಟ್ಟಿಗೆ ಮಾನವನಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದರಲ್ಲಿ ಸಫಲವಾಗಿದೆ. ಹಾಗೆ ನೋಡುವುದಾದರೆ ಆಧುನಿಕ ಶಿಕ್ಷಣ ರೀತಿಯಲ್ಲಿ ಬದಲಾವಣೆಗಳು ತರುವುದು ಅಗತ್ಯವಲ್ಲವೇ? ಖಂಡಿತ ಮಾಡಬೇಕು. ಈ ಆಧುನಿಕ ಶಿಕ್ಷಣ ನೀತಿ ಬರೀ ಪಾಠ ಹೇಳೋದಷ್ಟೇ ಅಲ್ಲ, ಮೌಲ್ಯಗಳು ಮತ್ತು ನೀತಿನೂ ಹೇಳಿಕೊಡಬೇಕು. ಹಾಗಾಗಿ ಈಗ ಎಲ್ಲ ಧರ್ಮಗಳ ಸಾರ ಒಂದೇ. ಅದರೊಳಗಡೆಯಲ್ಲಿ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಸೂಫಿ ಪಂಥದ ತತ್ವಗಳಿರ್ಬೋದು. ಇವೆಲ್ಲವೂ ಕೂಡ ಒಂದು ಪ್ರೇಮ ಮತ್ತು ಮಾನವ ಸಹೃದಯತೆ, ಇದನ್ನು ಹೇಳ್ತಾ ಇದ್ದಂಥ ನೀತಿ ಕಥೆಗಳಿತ್ತು. ಹಿಂದೆಲ್ಲ ಆ ಕಥೆಗಳನ್ನ ಓದಿದರೆ ನಮಗೆ ಖುಷಿಯಾಗೋದು. ಈಗ ಆ ಥರದ ನೀತಿ ಕಥೆಗಳೇ ಇಲ್ಲ. ಆ ನೀತಿ ಕಥೆಗಳ ಜಾಗದ ಒಳಗಡೆಯಲ್ಲಿ ಒಂದು ದ್ವೇಷವನ್ನು ಬಿತ್ತುವಂಥ ಕಥೆಗಳೇ ಎಲ್ಲ ಕಡೆ ಬರ್ತಾಯಿದೆ. ಮನುಷ್ಯರನ್ನ ಬೆಸೆಯೋಕ್ಕೆ ಇದಿಲ್ಲ, ಮನುಷ್ಯರನ್ನ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅಂಥ ನೀತಿ ಕಥೆಗಳನ್ನು ಇದರೊಳಗಡೆ ಅಳವಡಿಸ್ಬೇಕು. ನೀತಿ ಕಥೆಗಳು ಅಳವಡಿಸ್ಬೇಕಾದ್ರೆ ಎಲ್ಲ ಧರ್ಮದ ಜನರ ಪ್ರವಾದಿಗಳ ಒಳ್ಳೆಯ ಮಾತುಗಳನ್ನ, ಅವರ ಒಳ್ಳೆಯ ಚರಿತ್ರೆಗಳನ್ನು ನಮ್ಮ ಹುಡುಗರಿಗೆ ಪರಿಚಯ ಮಾಡಿಕೊಡೋ ಕೆಲಸನೂ ಈ ಶಿಕ್ಷಣದ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡ್ತೀನಿ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖ ಬದಲಾವಣೆಯಾಗಿ ಎಲ್ಲರೂ ಹೇಳುತ್ತಿರುವುದು ವರ್ಷಗಳಲ್ಲಿರುವ ಬದಲಾವಣೆ. ಅದರಲ್ಲಿಯೇ ಮೊದಲ 5 ವರ್ಷಗಳು 3 ವಯಸ್ಸಿನಿಂದ 8 ವಯಸ್ಸಿನ ತನಕ ಎಲಿಮೆಂಟ್ರಿ ಎಜುಕೇಷನ್ ಅಥವಾ ಪ್ರಾಥಮಿಕ ವಿದ್ಯಾಭ್ಯಾಸವು ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಡೆದಿರಬೇಕು ಎಂದಾಗಿದೆ. ನಮಗೆ ಗೊತ್ತಿರಬಹುದು, ಅಂಕಿಅಂಶಗಳ ಪ್ರಕಾರ 40% ಗಂಡು ಮಕ್ಕಳು, ಅದೇ ರೀತಿ 43% ಹೆಣ್ಣು ಮಕ್ಕಳು ಶಾಲೆಗೆ ಸೇರದವರು ಹಾಗೂ ಈ ಶಾಲೆಗೆ ಸೇರಿದವರಲ್ಲಿಯೇ 1% ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಶಾಲೆಗೆ ತೆರಳುತ್ತಿಲ್ಲ. ಶಾಲೆಗೆ ತೆರಳದ, ಅದೇ ರೀತಿ ಶಾಲೆಯಿಂದ ವಿಮುಖರಾಗಿರುವಂತಹ ಮಕ್ಕಳನ್ನು ಶಾಲೆಗೆ ತೆರಳುವಂತೆ ಮಾಡುವ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ಅದಕ್ಕೆ ಪೂರಕವಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಬದಲಾಗಿ ಕೇವಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವುದು ಎಷ್ಟರ ಮಟ್ಟಿಗೆ ಸಫಲವಾದೀತು? ಈಗ ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು, ಈಗ ಹೆಚ್ಚಿನ ಮಕ್ಕಳು ಶಾಲೆಗೆ ಸೇರ್ಕೋತಾ ಇಲ್ಲ ಅನ್ನುವಂಥ ಅಂಕಿಅಂಶನ ನೀವು ನನಗೆ ಹೇಳಿದಿರಿ. ಆದರೆ ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು ಅಂದರೆ ಏನಾಗಬೇಕು? ಆ ಮಕ್ಕಳುಗಳಿಗೆ, ಆ ಪೋಷಕರುಗಳಿಗೆ ಶಿಕ್ಷಣ ಎಟುಕುವ ದರದಲ್ಲಿರಬೇಕು. ಈಗ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಕೊಠಡಿಗಳಿಲ್ಲ, ಕಂಪ್ಯೂಟರ್ಗಳಿಲ್ಲ, ಪುಸ್ತಕ ಇಲ್ಲ, ಮೇಜಿಲ್ಲ, ಕುರ್ಚಿಲ್ಲ, ಯೂನಿಫಾರ್ಮ್ ಇಲ್ಲ. ಆ ಕಾರಣಕ್ಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲೆಲ್ಲ ಚೆನ್ನಾಗಿದೆ ಅಂತ ನಮ್ಮ ಪೋಷಕರು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಬೇಕು ಅಂತ ಒಲವು ತೋರ್ತಾ ಇದ್ದಾರೆ.
ಆದರೆ ಖಾಸಗಿ ಶಾಲೆಗಳು ದುಬಾರಿ ಶುಲ್ಕ, ಕ್ಯಾಪಿಟೇಷನ್ನು, ಅವ್ರದ್ದು ಶುಲ್ಕ ಮತ್ತೊಂದು ಎಲ್ಲ ಇದೆ. ಆದ್ದರಿಂದ ಇದಕ್ಕೆ ಪರಿಹಾರ ಏನು? ಇಲ್ಲಿ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಅಭಿವೃದ್ಧಿ ಮಾಡಲ್ಲ, ಅಲ್ಲಿ ಖಾಸಗಿ ಶಾಲೆಗಳು ಚೆನ್ನಾಗಿದೆ ಅಂಥೇಳಿ ನಮ್ಮ ಮಕ್ಕಳನ್ನು ಕಳಿಸೋಣ ಅಂದರೆ ಪೋಷಕರ ಹತ್ರ ಹಣ ಇಲ್ಲ. ಈ ವ್ಯವಸ್ಥೆಗೆ ಏನು ಅಂದರೆ ಮೊದಲಿಂದಲೂ ಶಿಕ್ಷಣ ತಜ್ಞರು ಹೇಳ್ಕೊಂಡು ಬಂದಿದ್ದಾರೆ. ಕೊಠಾರಿ ಕಮಿಷನ್ನಿಂದಲೂ ಫಸ್ಟು ಸ್ವಾತಂತ್ರ್ಯ ಬಂದ ತಕ್ಷಣವೇ ಕೊಠಾರಿ ಕಮಿಷನ್ ಬಂತು. ಆ ಕೊಠಾರಿಯ ಆಯೋಗದಿಂದಲೂ ಕೂಡ ಹೇಳ್ಕೋತಾರೆ ಬಂದಿದ್ದಾರೆ. ಏನು ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಒಂದೇ ಸಮಾನ ವ್ಯವಸ್ಥೆ, ಸಮಾನ ಪಠ್ಯಕ್ರಮ, ಸಮಾನವಾದ ಇರುವಂಥ ಶಿಕ್ಷಣ ಇರಬೇಕು. ಅದರೊಳಗಡೆ ಮಂತ್ರಿ ಮಗನೂ ಅದೇ ಶಾಲೆಯಲ್ಲೇ ಓದಬೇಕು, ಜವಾನನ ಮಗನೂ ಅದೇ ಶಾಲೆಯಲ್ಲಿ ಓದಬೇಕು. ಮಂತ್ರಿ ಮಗನಿಗೂ ಒಂದೇ ಸಿಲೆಬಸ್ಸು, ಜವಾನನ ಮಗನಿಗೂ ಒಂದೇ ಸಿಲೆಬಸ್ ಇರುವಂಥ ಒಂದು ಸಮಾನ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರಬೇಕು. ಈಗ ನಮ್ಮಲ್ಲಿ ಏನಾಗಿದೆ, ಸ್ಟೇಟ್ ಸಿಲೆಬಸ್ ಅಂತ ಇದೆ, CBSE ಅಂತಿದೆ, ICSE ಅಂತಿದೆ. ಶ್ರೀಮಂತರ ಮಕ್ಕಳೆಲ್ಲ CBSE ICSE ಓದ್ಕೋತಾರೆ, ಹಳ್ಳಿ ಮಕ್ಕಳೆಲ್ಲ ಸ್ಟೇಟ್ ಸಿಲೆಬಸ್ ಓದ್ತಾರೆ. ಈ ಸ್ಟೇಟ್ ಸಿಲೆಬಸ್ ಓದಿರೋ ಹಳ್ಳಿ ಮಕ್ಕಳುಗಳು ತಿಳುವಳಿಕೆ ಜ್ಞಾನ ಕಮ್ಮಿ, CBSE ತಿಳುವಳಿಕೆ ಜಾಸ್ತಿ. ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೋದರೆ ಹಳ್ಳಿ ಮಕ್ಕಳು ಫೇಲ್ ಆಗ್ತಾರೆ, ಪಟ್ಟಣದ ಮಕ್ಕಳು ಪಾಸ್ ಆಗ್ತಾರೆ. ಯಾಕೆಂದರೆ ಅವ್ರು ಪ್ರೈವೇಟಲ್ಲಿ CBSE ಓದ್ಕೊಂಡಿರ್ತಾರೆ, ನಮ್ಮ ಹಳ್ಳಿ ಮಕ್ಕಳು ಸರ್ಕಾರಿ ಸ್ಕೂಲಲ್ಲಿ CBSE ಸ್ಟೇಟ್ ಸಿಲೆಬಸ್ ಓದಿರ್ತಾರೆ. ಇದೆಲ್ಲ ತಪ್ಪಬೇಕು ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಸಮಾನ ಶಿಕ್ಷಣ ತರಬೇಕಿತ್ತು. ನಮ್ಮ ಒತ್ತಾಯ ಈಗಲೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿನ ಈಗ ಜಾರಿಗೆ ತರುವುದಕ್ಕೆ ಮುಂಚೆ ನಿಜವಾಗಲೂ ಕೂಡ ಬಡವರ ಬಗ್ಗೆ, ಹಳ್ಳಿಗಾಡಿನ ಜನಗಳ ಬಗ್ಗೆ, ಹಿಂದುಳಿದ ಜಾತಿಯವರ ಬಗ್ಗೆ, ಅಲ್ಪಸಂಖ್ಯಾತರ ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಒಂದು ವೇಳೆ ಅನುಕಂಪ ಇದ್ದರೆ, ಆ ಮಕ್ಕಳು ಶಿಕ್ಷಿತರಾಗಬೇಕು, ವಿದ್ಯಾವಂತರಾಗಬೇಕು ಅನ್ನೋ ಕಾಳಜಿ ಇದ್ದರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ತೋರಿಸ್ತಾ ಇದ್ದೀರಲ್ಲ, ಈ ಉತ್ಸಾಹದ ಬದಲಿಗೆ ಒಂದು ನಿಮಿಷದ ಕೆಲಸ, ಒಂದು 24 ಗಂಟೆ ಕೆಲಸ, ಮೋದಿಯವರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಮಾನ ಶಿಕ್ಷಣ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಜಾರಿ ತರ್ತೀನಿ ಅಂತ ಹೇಳಬೇಕು. ಸಮಾನ ಸಂಹಿತೆ ತರ್ತೀನಿ, ಏಕರೂಪ ನಾಗರಿಕ ಸಂಹಿತೆ ತರ್ತೀನಿ ಅನ್ನುವಂಥ ಈ ಸರ್ಕಾರ ಸಮಾನ ಶಿಕ್ಷಣ ನೀತಿ ತರ್ತೀನಿ ಅಂತ ಯಾಕೆ ಮಾಡಲ್ಲ? ಬಡವರು ಶ್ರೀಮಂತರೆಲ್ಲರಿಗೂ ಒಂದೇ ಶಿಕ್ಷಣದ ವ್ಯವಸ್ಥೆ ಅಂತ ತಂದುಬಿಡಲಿ, ನಾಳೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಆದ್ದರಿಂದ ನಾವು ಇದ್ರ ಕಡೆಗೆ ಒತ್ತಾಯ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು.